ನಮಸ್ಕಾರ ಎಲ್ರಿಗೂ. ರೀಸೆಂಟಾಗಿ ನಾವು ಮ್ಯಾಜಿಕ್ ಸ್ಟವ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಮೈಸೂರಿಂದ. ಭಾನುಪ್ರಕಾಶನ್ ಅವರು ಪ್ರಾಡಕ್ಟ್ದು ನೀಟಾಗಿ ಡೆಮೋ ಎಲ್ಲ ಕೊಟ್ಟಿದ್ದರು. ನಮ್ಮ ಜೊತೆ ಭಾನುಪ್ರಕಾಶ್ ಅವರೇ ಇದ್ದಾರೆ. ಅವರು ಮನೆ ಹತ್ರನೇ ಬಂದಿದ್ದೀನಿ, ನಾನು ಅವ್ರನ್ನ ಮಾತಾಡ್ಸ್ಕೊಡೋಣ ಅಂತ. ನಮಸ್ತೆ ಭಾನುಪ್ರಕಾಶ್ ಅವರೇ. ನಮಸ್ಕಾರ ಸರ್. ಬನ್ನಿ ಕೂತ್ಕೊಂಡೆ ಮಾತಾಡೋಣ. ಬನ್ನಿ ಕೂತ್ಕೊಳ್ಳೋಣ. ಸೊ ಹೇಗಿದೆ ರೆಸ್ಪಾನ್ಸ್ ಎಲ್ಲ ಜನಗಳದ್ದು? ತುಂಬ ಚೆನ್ನಾಗಿದೆ ಸರ್. ಓಕೆ, ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಎಲ್ಲ ಕಡೆಯಿಂದನೂ ಫೋನ್ ಮಾಡ್ತಾವ್ರೆ. ಓಕೆ, ರಾಯಚೂರು, ಗುಲ್ಬರ್ಗ, ಮಂಡ್ಯ, ಮೈಸೂರು, ಬೆಂಗಳೂರು, ಕೋಲಾರ, ಓಕೆ, ಎಲ್ಲ ಕಡೆಯಿಂದನೂ ಮಾಡ್ತಾ ಇದ್ದಾರೆ. ಓಕೆ. ತುಂಬ ಜನ ಏನು ಹೇಳ್ತಿದ್ದಾರೆ ಅಂದರೆ ನೀವು ಕಾಲ್ಸ್ಗೆ ಸಿಗ್ತಿಲ್ಲ ನೀವು ಅಂತ. ಸರ್ ಅದೇ ನಾನು ಹೇಳ್ದಾಗೆ ತುಂಬ ಕಾಲ್ಸ್ ಬರ್ತಾ ಇರೋದ್ರಿಂದ ನಾವು ಬಿಲ್ ಬರೆಯೋದು, ಅವ್ರಿಗೆ ತಗೊಂಡೋಗಿ VRLಗೆ ಹಾಕೋದು, ಅದ್ರ ಮೇಲೆ ತೊಡಗಿರ್ತೀವಿ ನಾವು. ಅದಕ್ಕೋಸ್ಕರ ನಾವು ಸ್ವಲ್ಪ ಒಂದು ಯಾವಾಗ ಸಮಯ ಸಿಗುತ್ತೋ ಆವಾಗ ನಾನೇ ವಾಪಸ್ ಕಾಲ್ ಮಾಡ್ತೀನಿ ಕಸ್ಟಮರ್ಸ್ಗಳಿಗೆ. ಹಂಗಾಗಿ ಸ್ವಲ್ಪ ಅವಕಾಶಗಳನ್ನ ಕೊಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಪ್ರೈಸ್ಗಳು ಎಷ್ಟು ಇದ್ರದ್ದು ಅಂತ ತುಂಬ ಜನ ಕಮೆಂಟ್ ಮಾಡಿದರು. ಸೊ ಪ್ರೈಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಇದು ಪ್ರೈಸ್ ಬಂದು ಸರ್, ಇದು 3200 ರೂಪಾಯಿ ಇದೆ. ನಮ್ದು ಫಸ್ಟ್ ಕೊಲಾಬ್ರೇಷನ್ ಇದು. ಓಕೆ. ಇದು ಬಂದು 400 ರೂಪಾಯಿ ಡಿಸ್ಕೌಂಟ್ ಮಾಡಿ 2800 ರೂಪಾಯಿ ಕೊಡ್ತಾ ಇದೀವಿ. ಸೆಕೆಂಡ್ ಒನ್ ಇದು ಸ್ಟೀಲ್ ಇಂದು. ಓಕೆ. ಈ ಸ್ಟೀಲ್ ಇಂದ ಬಂದು 3850 ರೂಪಾಯಿ ಇದೆ. ಓಕೆ. ಇದು ನಾನು ನಿಮಗೆ 650 ರೂಪಾಯಿ ಡಿಸ್ಕೌಂಟ್ ಮಾಡಿ 3200 ರೂಪಾಯಿ ಕೊಡ್ತಾ ಇದೀವಿ. ಓಕೆ. ಅದು ಕಮರ್ಷಿಯಲ್. ಇದು 3200. ಇದು 3200. ಓಕೆ. ಅದು ಕಮರ್ಷಿಯಲ್. ಕಮರ್ಷಿಯಲ್ ಅಲ್ಲಿ ನಿಮಗೆ ಪವರ್ ಬ್ಯಾಂಕ್ ಹಾಕ್ಬಿಟ್ಟು ಯೂಸ್ ಮಾಡೋದು ತೋರಿಸಿದ್ದೀನಿ. ಅಂದ್ರೆ ಹೊರಗಡೆ ಹೋದಾಗ ಕಮರ್ಷಿಯಲ್ ಅಲ್ಲೂ ಮಾಡ್ಕೋಬಹುದು, ಡೊಮೆಸ್ಟಿಕ್ ಅಲ್ಲೂ ಮಾಡ್ಕೋಬಹುದು. ಇದ್ರದ್ದು ಪ್ರೈಸ್ ಬಂದು 8250 ರೂಪಾಯಿ ಇದೆ. ಓಕೆ. ನಾವು ಅದಕ್ಕೆ ಲೆಸ್ ಮಾಡಿ 7700 ರೂಪಾಯಿ ಕೊಡ್ತಾ ಇದೀವಿ. ಓಕೆ. ಇದ್ರದ್ದು ಫೈನಲ್ ಪ್ರೈಸ್ ಬಂದು 7700. ಇದು 3200. ಇದು 3200. ಇದು 2800. ಮತ್ತೆ ಇನ್ನ ಕೆಲವೊಂದು ಕ್ವಶನ್ಸ್ ಏನ್ ಬಂದಿತ್ತು ಅಂದ್ರೆ ಪವರ್ ಬ್ಯಾಂಕ್ ನೀವೇ ಕೊಡ್ತೀರಾ ಅಂತ ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದಾರೆ. ಸುಮಾರು ಜನ ಅದೇ ಕೇಳ್ತಾವ್ರೆ ಸರ್. ಓಕೆ. ಪವರ್ ಬ್ಯಾಂಕ್ ಕೊಡ್ತೀರಾ ಅಂತ. ನಾವು ಪವರ್ ಬ್ಯಾಂಕ್ ಪವರ್ ಬ್ಯಾಂಕ್ ನಾವು ಕೊಡಕ್ ಆಗಲ್ಲ, ಯಾಕಂದ್ರೆ ಅದು ನೀವೇ ತಗೋಬೇಕು. ನಾವು ಹೊರಗಡೆ ಹೋದಾಗ ನೀವು ಪವರ್ ಬ್ಯಾಂಕ್ ಇಂದಾನು ಯೂಸ್ ಮಾಡಬಹುದು ಅಂತ ನಾನು ನಿಮ್ಗೆ ಅದರ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋದು ಅಷ್ಟೇ. ಆಕ್ಚುಲಿ ಈ ತರ ಕರೆಂಟ್ಗೆ ಹಾಕೊಂಡು ಮಾಡೋಂತ ಒಂದು ಅಡಾಪ್ಟರ್ ಬರುತ್ತೆ. ಇಲ್ಲಿ ನೋಡಿ, ಅಡಾಪ್ಟರ್. ಈ ಅಡಾಪ್ಟರ್ ಕರೆಂಟ್ಗೆ ಹಾಕೊಂಡು ಇಲ್ಲಿಗೆ ಪ್ಲಗಿಂಗ್ ಮಾಡ್ಬೋದು ಕರೆಂಟ್ ಇಂದ. ಅಂದ್ರೆ ನೀವು ಸಾಮಾನ್ಯವಾಗಿ ಇದು ಒಂದು 3 ಗಂಟೆ ಟೈಮ್ 2 ಗಂಟೆ ಟೈಮ್ ಯೂಸ್ ಮಾಡಿದ್ರು ಏನ್ ತೊಂದರೆ ಆಗಲ್ಲ. ಕರೆಂಟ್ ಇಂದ ಯೂಸ್ ಆಗ್ತಾ ಇರ್ತದೆ. ಹೀಟ್ ಆಗೋದು ಆತರ ಏನ್ ತೊಂದರೆ ಆಗಲ್ಲ. ಬರೀ ಫ್ಯಾನ್ ಓಡಕ್ ಮಾತ್ರ ಇದು ಕೆಲ್ಸಕ್ಕೆ ಬರೋದಷ್ಟೇ. ಇದು ನೀವು ಹೊರಗಡೆ ಹೋದಾಗ ಪವರ್ ಬ್ಯಾಂಕ್ ಇಂದ ಮಾಡ್ಕೋಬಹುದು. ಅಂದ್ರೆ ಇದು ಚೆನ್ನಾಗಿ ಕೆಲಸ ಮಾಡಕ್ಕೆ ನಿಮಗೆ ಹೇಳಿರೋದು. ಪ್ಲಸ್ ಅದಲ್ಲದೆ 6 amps ಸೋಲಾರ್ ಪ್ಯಾನಲ್ ಇಂದ ಯೂಸ್ ಮಾಡಬಹುದು, ಮತ್ತೆ 6 amps ಬ್ಯಾಟ್ರಿಯಿಂದ ಯೂಸ್ ಮಾಡಬಹುದು. ಅದಕ್ಕಿಂತ ಹೆವಿ ಮಾಡಬಾರ್ದು. ಹೆವಿ ಮಾಡಿದಾಗ ಏನಾಗುತ್ತೆ, ಈ ಕೆಳಗಡೆ ಒಂದು ಮೋಟ್ರ್ ಕೊಟ್ಟಿರ್ತೀವಿ ನೋಡಿ, ಈ ಮೋಟ್ರ್ ಸುಟ್ಟೋಗ್ಬಿಡುತ್ತೆ. ಇದು ಸ್ಮಾಲ್ ಮೋಟ್ರು, ಒಂದು ಸ್ಮಾಲ್ ಕೇವಿಲ್ ಮಾಡಿರ್ತಾರೆ. ಹಂಗಾಗಿ ಮತ್ತೆ ಪ್ರತಿಯೊಬ್ರು ಕೇಳ್ತಾರೆ ಕೆಳಗಡೆ ಏನ್ ಫ್ಯಾನ್ ಕೊಟ್ಟಿರ್ತೀರಾ ಅಂತ. ಇದು ಸ್ಟೀಲಿನ ಫ್ಯಾನ್ ಸರ್. ಇದು ಇಲ್ಲಿ ನೋಡಿ ತಿರುಗ್ತದಲ್ಲ, ಹಿಂಗೆ ತಿರುಗಂತದ್ದು ಸ್ಟೀಲಿನ ಫ್ಯಾನ್. ಯಾವುದೇ ಕಾರಣಕ್ಕೂ ಇಲ್ಲಿ ಮೇಲ್ಗಡೆ ಉರಿ ಹಾಕ್ತಿರಲ್ಲ, ಈ ಬಿಸಿ ಕೆಳಗಡೆ ಗಂಟ ತಾಗಲ್ಲ. ಇದ್ರೊಳಗಡೆ ಡಬಲ್ ಚೇಂಬರ್ ಇರುತ್ತೆ. ಇದ್ರೊಳಗಡೆ ನೋಡಿ, ಒಳಗಡೆ ನೋಡಿ ಡಬಲ್ ಚೇಂಬರ್ ಇದೆ. ಇದು ಡಬಲ್ ಚೇಂಬರ್. ಇಲ್ಲಿ ಮೇಲ್ಗಡೆ ನೋಡಿ, ಇದೊಂದು ಸ್ಟೀಲಿಂದ ಹೊರಗಡೆ, ತಿರ್ಗಾ ಸ್ಟೀಲಿಂದ ಒಳಗಡೆ ಒಂದು ಚೇಂಬರ್ ಬೇರೆ ಇರುತ್ತೆ. ಈ ಬಿಸಿ ಕೆಳಗಡೆ ಗಂಟ ಬರೋದೇ ಇಲ್ಲ. ಪವರ್ ಬ್ಯಾಂಕ್ದು ಈಗ ಇದ್ರ ತುಂಬಾ ಹತ್ರ ಇಟ್ರೆ ಪವರ್ ಬ್ಯಾಂಕ್ ಬ್ಲಾಸ್ಟ್ ಆಗುತ್ತೆ ಅಂತ ಯಾರೋ ಕಸ್ಟಮರ್ ರಿವ್ಯೂ ಮಾಡಿದ್ರು, ಅಂದ್ರೆ ಕಮೆಂಟ್ ಹಾಕಿದ್ರು. ಅದಕ್ಕೆ ಏನು ಸೊಲ್ಯೂಷನ್ ಇದೆ? ಇಲ್ಲ ಸರ್, ಇಲ್ಲ, ಯಾವುದೇ ಕಾರಣಕ್ಕೂ ಇದಕ್ಕೂ ಅದಕ್ಕೂ ಹತ್ರ ಟಚ್ ಆಗಲ್ಲ ನೋಡಿ. ಅದಕ್ಕೋಸ್ಕರ ಇದರಲ್ಲಿ 2 ಮೀಟರ್ ವೈರ್ ಕೊಟ್ಟಿದ್ದೀವಿ ನಾವು. ಈತ ನೋಡಿ, 2 ಮೀಟರ್ ವೈರ್ ಇದೆ. ತುಂಬಾ ಲೆಂತ್ ಇರುತ್ತಲ್ಲ? ತುಂಬಾ ಲೆಂತ್ ಇರುತ್ತೆ. ತುಂಬಾ ಲೆಂತ್ ಇರೋದ್ರಿಂದ ನಾವು ಪವರ್ ಬ್ಯಾಂಕ್ಗೆ ಸಪೋಸ್ ಕರೆಂಟ್ಗೆ ಹಾಕೋ ಅಡಾಪ್ಟರ್ ತೆಗೆದುಬಿಡ್ತೀವಿ, ಪವರ್ ಬ್ಯಾಂಕ್ಗೆ ಹಾಕ್ತೀವಿ. ಈ ಥರ ಪವರ್ ಬ್ಯಾಂಕ್ ಹಾಕ್ತೀವಿ. ಆಗ ಇಲ್ಲಿ ಕಲೆಕ್ಷನ್ ಕೊಡ್ತೀವಿ. ತುಂಬಾ ಇಟ್ಟರೆ ಆಬ್ವಿಯಸ್ಲಿ ಅದೇನು ಸಮಸ್ಯೆ ಬರಲ್ಲ. ನಿಮಗೆ ಪಾಯಿಂಟ್ ಕೊಟ್ಬಿಟ್ಟು ಇದನ್ನ ದೂರ ಇಡೋದು ಸರ್. ತುಂಬಾ ದೂರ ಇಡ್ಬೋದು. ದೂರ ಇಟ್ಕೊಂಡ್ರೆ ಅದೇ ಹೀಟ್ ಇದಾಗಲ್ಲ. ಹೀಟ್ಗೂ ಏನು ಪ್ರಾಬ್ಲಮ್ ಆಗಲ್ಲ. ಈ ಥರ ತುಂಬಾ ದೂರ ಇಡ್ಬೋದು. ನೋಡಿ ಎಷ್ಟು ದೂರ ಹೋಗ್ತಾ ಇದೆ ಇದು. ಕರೆಕ್ಟ್ ಅಲ್ವೇ? ಈ ತರ ದೂರ ಹೋಗ್ತಾ ಇದೆ. ಇವಾಗ ಇದ್ರ ಜೊತೆ ಮಾತ್ರ ಈ ಕೇಬಲ್ ಬರುತ್ತೆ. ಹೌದು ಸರ್. ಈ ಡಿವೈಸ್ ಜೊತೆಗೆ ಡೊಮೆಸ್ಟಿಕ್ ಏನ್ ಗೊತ್ತೇ, ನೀವೆಲ್ಲಾರು ಟೂರ್ಗೆ ಹೋಗ್ತೀರಾ, ಅವಾಗ ನೀವು ಗ್ಯಾಸ್ ಸಿಲಿಂಡರ್ ಎಲ್ಲ ಎತ್ಕೊಂಡು ಹೋಗೋ ಬದಲು ಸುಮ್ನೆ ಇದೊಂದು ಸ್ಟವ್, ಇದೊಂದು ವೈರ್ ಅಡಾಪ್ಟರ್ ತಗೊಂಡ್ ಹೊಟ್ಟೋಗ್ಬಿಟ್ರೆ, ಒಂದು ಪವರ್ ಬ್ಯಾಂಕ್ ನಿಮ್ಮ ಹತ್ರ ಆಲ್ರೆಡಿ ಮೊಬೈಲ್ ಚಾರ್ಜ್ ಮಾಡಕ್ಕೆ ಇದ್ದೇ ಇರುತ್ತೆ. ಅದನ್ನ ತಗೊಂಡೋದಾಗ ಇದಕ್ಕೆ ಈ ತರ ಈ ಕೇಬಲ್ ಇರುತ್ತಲ್ಲ, ಈ ತರ ಕೇಬಲ್ ಇರುತ್ತೆ. ಇದನ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋದು. ಹಿಂಗೆ
ನೋಡಿ ಆಗಲೇ ಗಾಳಿ ಸ್ಟಾರ್ಟ್ ಆಯ್ತು ನೋಡಿ ಒಳಗಡೆ. ನೋಡಿ ಒಳಗಡೆ ಯಾವ ಥರ ಗಾಳಿ ಸೌಂಡ್ ಕೇಳಿಸ್ಕೊಳ್ಳಿ. ಈ ಥರ ಗಾಳಿ ಸ್ಟಾರ್ಟ್ ಆಗುತ್ತೆ. ಇದನ್ನೇ ನೀವು ಹೊರಗಡೆ ತೊಗೊಂಡೋದಾಗ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತ ಈ ಥರ ಒಂದು ಸಣ್ಣದಾಗಿ ಕೊಟ್ಟಿದ್ದೀವಿ. ಓಕೆ ಓಕೆ. ಬೇಡ ಅಂತಂದರೆ ಪವರ್ ಬ್ಯಾಂಕ್ ಬೇಡ ಅಂದರೆ ಮನೇಲಿ ಮಾಡ್ಕೊಳ್ಳುವಾಗ ಪವರ್ ಬ್ಯಾಂಕ್ ತೆಗೆದು ಬಿಡೋದು, ಡೈರೆಕ್ಟ್ ಪವರ್ ಕನ್ಸಂಪ್ಷನ್ಗೆ. ಓಕೆ. ಈ ಥರ ಇದು ಇಲ್ಲಿಗೆ ಹಾಕೋದು ನೋಡಿ, ಇಲ್ಲಿಗೆ ಹಾಕೋಕ್ಕೂ ಅಡಾಪ್ಟರ್ ಇದೆ ಇದೇ ಥರ. ಇದು ಇಲ್ಲಿಗೆ ಹಾಕೊಳ್ಳೋದು, ಇದು ಮನೆಗೆ ಕರೆಂಟ್ಗೆ ಹಾಕೊಳ್ಳೋದು. ಓಕೆ ಸೂಪರ್. ಹಾಕೊಂಡು ಇದ್ರ ಜೊತೆ ಡೈರೆಕ್ಟ್ ಅಡಾಪ್ಟರ್ ಬರುತ್ತೆ. ಇದ್ರ ಜೊತೆ ಡೈರೆಕ್ಟ್ ಅಡಾಪ್ಟರ್ ಬರುತ್ತೆ. ಇದೇನು ಹೊರಗಡೆ ತಗೊಂಡೋಗಲ್ಲ ನೀವು ಯಾರು. ಓಕೆ ಓಕೆ. ಅದು ಹಾಗಾಗಿ ಇದು ಕರೆಂಟ್ಗೆ ಹಾಕೊಂಡು ನಿಮ್ಮ ಹೋಟ್ಲುಗಳಿಗೆ, ಇದು ಹೋಟೆಲ್ಲು ಕ್ಯಾಟ್ರಿನ್ನು ಅವ್ರುಗಳು ಮಾಡೋಕ್ಕೆ ಇದು ಅಡಾಪ್ಟರ್ ಬರುತ್ತೆ. ಓಕೆ. ಇನ್ ಕೇಸ್ ಇದ್ರದ್ದು ಏನಾದರೂ ಮೋಟ್ರ್ ಕೆಟ್ಟೋಯ್ತು ಅಥವಾ ಪ್ರಾಬ್ಲಮ್ ಅಂತಂದ್ರೆ ಹೆಂಗೆ ಸರ್ವಿಸ್ ಎಲ್ಲ? ಸರ್ ನಾವು ನಿಮಗೆ ಕೊಡುವಾಗ ಬಿಲ್ ಕೊಟ್ಟಿರ್ತೀವಿ, GST ಬಿಲ್ಲು. ಅದನ್ನು ನಮಗೆ ರೀಪ್ಲೇಸ್ ಆಗಿ ವಾಪಸ್ ನೀವು ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಅದನ್ನ ನೋಡ್ಬಿಟ್ಟು ನಿಮಗೆ ಈ ಮೋಟ್ರ್ ಕೊಡೋಕ್ಕೆ ವ್ಯವಸ್ಥೆ ಆಗುತ್ತೆ. ಆದರೆ ಅದಕ್ಕೆ ಕಾಸ್ಟ್ ಆಗುತ್ತೆ. ಓಕೆ. ಒಂದಿಷ್ಟು ಅಂತ ಕಾಸ್ಟ್ ಆಗುತ್ತೆ. ಏನಂದರೆ ಒಂದು ಮೋಟ್ರ್ ಹೋಯ್ತಾ, ಆ ಮೋಟ್ರಿಗೆ ಒಂದು 310 ರೂಪಾಯಿ. ಓಕೆ. ಅಕಸ್ಮಾತ್ ಇದ್ರೊಳಗಡೆ ಒಂದು ಸ್ವಿಚ್ ಹೋಯ್ತು ಅಂದ್ಕೊಳ್ಳಿ, ಇದ್ರೊಳಗಡೆ ಒಂದು ಸ್ವಿಚ್ ಇರುತ್ತೆ ಸರ್. ಇಲ್ಲಿ ನೋಡಿ, ಈ ಸ್ವಿಚ್ ಇರುತ್ತೆ, ಈ ಸ್ವಿಚ್ ಓಕೆ, ಲೋ ಮಾಡೋದು ಹೈ ಮಾಡೋದು. ಈ ಸ್ವಿಚ್ ಒಂದು 160 ರೂಪಾಯಿ ಅಷ್ಟೇ. ಓಕೆ. ಇಷ್ಟೇ ಬರೋದು ಸರ್. ಇದನ್ನ ನೀವು ಕಳಿಸ್ತೀರಿ, ಅದನ್ನ ಅವರೇ ಅವ್ರ ಲೊಕೇಶನ್ ಅಲ್ಲೇ ರೆಡಿ ಮಾಡಿ. ಮಿಕ್ಸಿ ರೆಡಿ ಮಾಡ್ತಾರಲ್ಲ ಸರ್, ಅವ್ರ ಹತ್ರ ತಗೊಂಡೋಗಿ ಕೊಟ್ಬಿಟ್ರೆ ಅವರೇ ರಿಪೇರಿ ಮಾಡಿ ಒಂದು 10 ನಿಮಿಷ ಕೊಟ್ಬಿಡ್ತಾರೆ. ಓಕೆ ಓಕೆ. ಆ ಥರ. ಅದೇ ಸರ್, ಅದ್ರ ಮೇಲೆ ಒಂದು 50 kg ಅಕ್ಕಿ ಹಾಕ್ಬಿಟ್ಟು ಕೂಡ ನೀವು ಇದ್ರ ಮೇಲೆ ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಸಿಕ್ಕಾಪಟ್ಟೆ ಹೌದು, ವೆಯ್ಟ್ ತಡೆಯುತ್ತೆ. ತುಂಬಾ ಒಂದು 120 kg ಪಾತ್ರೆ ಮಾಡಿಬಿಟ್ಟು 50 kg ಅಕ್ಕಿ ಹಾಕಿ ಕೂಡ ಮಾಡ್ಬೋದು. ಇದರಲ್ಲಿ ಒಂದು 15 kg ಮಾಡ್ಕೋಬಹುದು. ಇದರಲ್ಲಿ ಒಂದು 10 ರಿಂದ 12 kg ಮಾಡ್ಕೋಬಹುದು. ಓಕೆ. ಅದೇ ಟ್ರಾವೆಲಿಂಗ್ ಅವ್ರಿಗೆ ನನ್ನ ಪ್ರಕಾರ ಟ್ರಾವೆಲ್ ಮಾಡೋರಿಗೆ ಇದು ಜಾಸ್ತಿ ಸೂಟ್ ಆಗುತ್ತೆ ಅನ್ಸುತ್ತೆ. ಹೌದು ಸರ್. ಕಾರಲ್ಲೆಲ್ಲ ಇಟ್ಕೊಳ್ಳೋಕ್ಕೆ ಇದು ಸ್ವಲ್ಪ ಈಸಿ ಟು ಹ್ಯಾಂಡಲ್. ಮತ್ತೆ ಲೈಟ್ ವೆಯ್ಟ್. ಇದೇನಂದ್ರೆ ಒಂದು 3 kg ಇದೆ. 3 kg ರಿಂದ ಆರಾಮಾಗಿ ನೀವು ಎಲ್ಲಿಗೆ ಬೇಕಾದ್ರೆ ಕ್ಯಾರಿ ಮಾಡ್ಬೋದು. ಓಕೆ ಓಕೆ. ಮತ್ತೆ ಇದು ಒಂದು ಕಮರ್ಷಿಯಲ್ ಅವ್ರಿಗೆ ಭಾರಿ ಹೆಲ್ಪ್ ಆಗುತ್ತೆ. ಹೌದು ಸರ್, ಕಮರ್ಷಿಯಲ್ ಅವ್ರಿಗೆ ಭಾರಿ ಹೆಲ್ಪ್ ಆಗುತ್ತೆ. ಕೇಟರಿಂಗ್ ಅವ್ರಿಗೆ ಮತ್ತೆ ಸುಮಾರು ಜನ ಸರ್ ನಮಗೆ ಈ ರೊಟ್ಟಿ ಮಾಡೋರು, ಬೇಕರಿ ಅವರು ಚಿಪ್ಸ್ ಮಾಡೋರು ಅವ್ರುಗಳು, ಮತ್ತೆ ಈ ಗೋಬಿ ಬೇಯಿಸ್ತಾರಲ್ಲ, ರೋಡ್ ಸೈಡ್ ಎಲ್ಲ ಗೋಬಿ ಬೇಯಿಸ್ತಾರೆ ಅವ್ರುಗಳು, ಸುಮಾರು ಜನ ನಮ್ಗೆ ಹೆವಿನೇ ಕೇಳ್ತಾ ಇರೋದು. ಸರ್ ನಮ್ಗೆ ಹೆವಿದ್ ಕೊಡಿ ಅಂತ. ಎಷ್ಟಾದ್ರೂ ದುಡ್ಡಾಗ್ಲಿ ತೊಂದರೆ ಇಲ್ಲ, ಆ ಥರ ನಮ್ಗೆ ಹೆವಿದೇ ಕೊಡಿ. ಮನೆಯವರೆಲ್ಲ ಸಾಮಾನ್ಯವಾಗಿ ಇದನ್ನ ಕೇಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಅವರು ಚಿಪ್ಸ್ ಬೇಯಿಸೋರು, ಬಿಸ್ಕೆಟ್ ಮಾಡೋರು, ಮತ್ತೆ ಬೇಕರಿ ಐಟಮ್ಸ್ ಮಾಡೋರು, ಅವರೆಲ್ಲರೂ ಕಮರ್ಷಿಯಲ್ ಕೇಳ್ತಾ ಇದ್ದಾರೆ. ಆ ಥರ ನಾವು ಎಲ್ರಿಗೂ ಸಪ್ಲೈ ಮಾಡ್ತಾ ಇದೀವಿ ಸರ್. ಅದೇ ಕೆಲವೊಂದು ಟೈಮಲ್ಲಿ ನಾವು VR ಆಫೀಸ್ಗೆ ಹೋಗಿರ್ತೀವಿ, ಬಿಲ್ ಬರೀತಿರ್ತೀವಿ. ಅಂಥ ಟೈಮಲ್ಲಿ ಫೋನ್ ಇರ್ತದೆ, ದಯವಿಟ್ಟು ಗ್ರಾಹಕರು ಬೇಜಾರು ಮಾಡ್ಕೋಬೇಡಿ. ನಾನು ಅದನ್ನೇ ನಿಮಗೆ ಇದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ನಾನು ಖಂಡಿತ ನೆಕ್ಸ್ಟ್ ಟೈಮು ಇವತ್ತು ಮಿಸ್ ಆಯಿತಾ, ಸಂಜೆ ಹೊತ್ತು ಫೋನ್ ಎತ್ತುತ್ತೀವಿ. ಸಂಜೆ ಹೊತ್ತು ಫೋನ್ ಆಯಿತಾ, ಬೆಳಿಗ್ಗೆ ಹೊತ್ತು ಎತ್ತುತ್ತೀವಿ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆ ಗಂಟ ಟೈಮ್ ಇರುತ್ತೆ. ಆ ಟೈಮ್ ಒಳಗಡೆ ನೀವು ನಮಗೆ ಯಾವಾಗಾರ ಕಾಲ್ ಮಾಡಿ.